ಇವ ಸರ್ ಮಧು ಸರ್. ಹೌದು ಸರ್, ನಾನು ಈ ಥರ ಹೇಳಿದೆ, ಹಿಂಗಾಗ್ಬಿಟ್ಟಿದೆ ಸರ್, ನನಗೆ ಏನು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಹಂಗಾಗ್ಬಿಟ್ಟಿದೆ ಹಾಂ ಅಂತಂದೆ. ಹಾಂ ನೀವು ಕೃಷ್ಣಮೂರ್ತಿ ಸರ್ ಒಂದ್ಸತಿ ರಿಕ್ವೆಸ್ಟ್ ಮಾಡಿ ಹೇಳಿ ಸರ್ ಹಿಂಗೈತೆ ಅಂತಲೇ ಹೇಳಿದೆ ನಾನು. ಹಾಂ ಸರಿ ಮಾತಾಡ್ತೀನಿ, ನೀವು ಒಂದ್ಸತಿ ಹೇಳ್ರಿ ಅಂತಂದ್ರೆ ಹೇಳ್ತೀನಿ ಸರ್ ಅಂತ ಮಧು ಸರ್ ನಿಮಗೆ ಫೋನ್ ಮಾಡಿದ್ದೀನಿ ನಿಲ್ಸವ್ರೆ ಕೆಲಸ ನಿಲ್ಸವ್ರೆ ಅಂತವ್ರೆ. ಹೇಳಿದ್ವಿ. ಇನ್ನೂ ನಿಂತೇ ಇಲ್ಲ ಕೆಲಸ. ಅದು ಗೊತ್ತಾಯ್ತು. ಅದನ್ನು ಏನು ಅಂತಾದರೂ ಹೇಳ್ಬಿಡಿ ಓಪನ್ ಆಗಿ. ನಾವು ಅಲ್ಲಿ ನಿಲ್ಸೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ನಾವು ಅಲ್ಲಿ ಹೋಗಿ ನಿಲ್ಸೋಕ್ಕಾಗಲ್ಲ, ಅದೇ ಪರಿಸ್ಥಿತಿ. ಹಾಂ ನಿಮ್ದಾಗಿದ್ದಕ್ಕೋಸ್ಕರ ನೀವು ಹೋಗಿ ನಿಲ್ಸೋಕ್ಕಾಗ್ತಾಯಿಲ್ಲ. ನಮ್ದೇನು ನಮ್ಮ ಸಂಬಂಧ ಏನಿಲ್ಲಲ್ಲ. ಹಾಂ ಬಟ್ ಈಗ ಬೇಕಾದವರು ಅನ್ನೋ ಕಾರಣಕ್ಕೆ ನಿಲ್ಸೋಕ್ಕಾಗ್ತಾಯಿಲ್ಲ ಆಗಿದೆ. ಅಲ್ಲ, ಈಗ ಅವ್ರು ಕಟ್ತಾ ಇರೋದು ಇನ್ಲೀಗಲ್ ತಾನೆ. ಆಯಿತು, ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಕಟ್ತಾ ಇರೋದು ಇನ್ಲೀಗಲ್ ತಾನೆ. ಇನ್ಲೀಗಲ್ ಅಂದರೆ ಇವಾಗ ಪಂಚಾಯತ್ ಪರ್ಮಿಷನ್ ತಗೊಂಡವ್ರಲ್ಲ, ಪಂಚಾಯತಿ ಅವ್ರು ಕೊಡ್ಬೋದಾ ಸರ್? ಕೊಡಕ್ಕೆ ಬರಲ್ಲ. ಮತ್ತು ಹೆಂಗೆ ಕೊಡ್ತಾರೆ ಸರ್? ಅದು ಇನ್ಲೀಗಲ್ಲೇ ತಾನೆ. ಈಗ ಅದು ಪಂಚಾಯತ್ ನೋಡಿ, ಈಗ ನೀವು ಪಂಚಾಯತ್ ಈ ಥರ ಪ್ಲ್ಯಾನ್ ಕೊಟ್ಟಿದ್ದೀರಾ, ಹಿಂಗೆಲ್ಲ ಆಗೈತೆ. ನಾನು ಇದಕ್ಕೆ ಬೈಯಪ್ಪಗೂ ಒಂದು ಲೆಟ್ರ್ ಮಾಡಿ, ಇವ್ರಿಗೂ ಲೆಟ್ರ್ ಮಾಡಿ, ಜಿಲ್ಲಾ ಪಂಚಾಯತಿಗೂ ಲೆಟ್ರ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ನೀವೇನೋ ಹೇಳಿದ್ರಿ ಅಂತ ನಾವು ತಲೆ ಬಗ್ಗೆ ಫ್ಲಾಟ್ 40 ಲಕ್ಷ ಮಾರ್ತಾವ್ರಲ್ಲ ಸರ್ ಅವರು. ತಲೆ ಬಾಗತ್ತದೇನಿಲ್ಲ ಸರ್, ಅದನ್ನೇನಿಲ್ಲ. ನಾನು ಏನು ಮಾಡೋದು ನಿಮಗೆ? ಅವರು ಏನೋ ಒತ್ತಡಕ್ಕೆ ಮಾಡಿದ್ರು. ಅಲ್ಲ, ಅವ್ರು ಮಾಡಿದ್ರು. ಬಟ್ ಈಗ ನಾನು ನಿಮ್ಮ ಒತ್ತಡಕ್ಕೆ ಸುಮ್ಮನೆ ಆಗ್ತೀನಿ. ಬಟ್ ಅವ್ರಿಗೆ ಇವತ್ತೆಲ್ಲ ನಾಳೆ ಡ್ಯಾಮೇಜ್ ಆದರೆ ಯಾರಾದರೂ ಬೇರೆ ಲೆಟ್ರ್ ಹಾಕಿದಾಗ ಅವ್ರಿಗೂ ಹಂಗೆ ಹೇಳ್ತೀರಾ? ಅದನ್ನ ಹೇಳೋಕ್ಕೆ ಹೋಗಲ್ಲ. ಏನೋ ನೀವು ನಿಮಗೆ ಪರಿಚಯ ಸರ್ ಬನ್ನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀರಿ ಯಾರು ಅಲ್ಲ. ಆಮೇಲೆ ಇನ್ನೊಂದು, ನಾವು ಸುಮ್ಮನೆ ಗಂಗಾರಾಮ್ ಸರ್ ಅಲ್ಲಿ ಹೋಗೋರೆ, ನಿಜಲ್ಲ ಅವ್ನಿಗೆ ಗೊತ್ತಿಲ್ಲಪ್ಪ ಅವ್ರು ಏನೋ ಕೊಟ್ಬಿಟ್ಟವ್ರೆ ಅಂತ ನಾನು ಹೇಳಕ್ಕೆ ಬರಲ್ಲ. ಯಾಕಂದರೆ ಅವ್ರ ಜೊತೆ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ವಿ. ನಾವು ಅವ್ರ ಮೇಲೆ ಏನು ಹೇಳೋಕ್ಕಲ್ಲ. ಯಾಕಂತಂದರೆ ಸಿನ ಅಂತಂದರೆ ಸರ್ ಇಲ್ಲ ಸರ್ ಅಂತ ನಮ್ಮ ಮಟ್ಟದಾಗಿದ್ದೀವಿ ನಾವು ಅದನ್ನು ಹೇಳೋಕ್ಕೆ ಬರಲ್ಲ. ಏನಂದರೆ ಇಲ್ಲೊಂಚೂರು ಆ ಏರೋಪೇರು ವಿದ್ಯಾರ್ಥಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ. ಆಮೇಲೆ ನಾನು ಹೇಳಿಲ್ಲ, ಅವರು ರೂಪಾಯಿಗೂ ₹1 ಎಲ್ಲ ಒಂದು ನಯಾ ಪೈಸೆ ಸುಧಾ ಇಸ್ಕೊಂಡಿರ ಸುಮ್ಮನೆ. ಈಗ ಯಾರು ಅದನ್ನ ಕಟ್ತಾ ಜೈಂಟ್ ವಚರ್ಗೆ ಯಾರು ಸರ್ ತೊಗೊಂಡಿರೋದು? ಅವರು ಯಾರನ್ನ ಕರ್ಕೊಂಬಂದು ಕೊಡ್ಸವ್ರೆ. ಹಾಂ, ಅವರು ಯಾರು ಲೋಕಲ್ ಅಲ್ಲ, ಅವರು ಬೇರೆ. ಈಗೆಲ್ಲ ಫಿನಿಶಿಂಗ್ ಆಗೈತೆ, ಇನ್ನೊಂದು ಸ್ವಲ್ಪ ಐತೆ ಬ್ಯಾಲೆನ್ಸ್. ಅದು ಪ್ಲಾಸ್ಟಿಂಗ್ ಎಲ್ಲ ಆಗ್ತಾ ಇದೆ. ಹಾಂ, ಮತ್ತು ಅದನ್ನೆಲ್ಲ ಒಂದು ಸರ್ತಿ ನಿಲ್ಲಿಸಿ ಏನೋ ಹೇಳಿ ಮಾತಾಡಿ ಅದನ್ನೊಂದು ಸ್ಟಾಪ್ ಆದರೆ ಒಳ್ಳೇದಲ್ಲ. ನಾಳೆ ಬೆಳಗ್ಗೆ ಏನೋ ನೀವು ಲೋಕಲಲ್ಲಿ ಇರೋರು ಸರ್, ನಾಳೆ ಕಾನೂನುಬದ್ಧವಾಗಿ ನಿಮ್ಮ ತಲೆಗೆ ಬಂದರೆ ಏನು ಮಾಡ್ತೀರಿ? ಏನು ಮಾಡ್ತಾರೆ ಇವಾಗ ಕಾನೂನು ರೀತಿ ಬಂದಾಗ ಅದು ಪನಿಷ್ಮೆಂಟು ಇಲ್ಲ ತಪ್ಪು. ಇವಾಗ ನಾವು ಯಾರ ಕಾನೂನುಬದ್ಧವಾಗಿ ಹೋದರೆ ಡೆಮೊಲೇಷನ್ ಆಗಲೇಬೇಕಲ್ಲ. ಯಾಕಂದರೆ ಇದು ನೀವು ಇದು ಪ್ಲ್ಯಾನ್ ಅಪ್ರೂವಲ್ ಕೊಟ್ಟಿರೋದೇ ಹಂಗಲ್ಲ ಸರ್. ನಿಜ, ದೇವರನ್ನ ಅದು ಅಳತೆ ಮೀರಿ ಅದೇನು ಮಾಡೋಕ್ಕೆ ಬರಲ್ಲ. ನಮ್ಮ ಅಳತೆ ಎಷ್ಟಿದೆ ಇದ್ದಿದ್ದು 2 3 ಫ್ಲೋರ್ಗೆ ತಾನೇ ಅದು. ಈಗ ಬಿಲ್ ಕಲೆಕ್ಟ್ರು ಮೊದಲಾಗಿದ್ರಲ್ಲ ಇಲ್ಲಿ ಇದಾರ ಅವರು ಇವಾಗ್ಲೂ? ಏನು ಅವ್ರ ಹೆಸರು ಸರ್? ಇವಾಗ ಮೊದಲು ಬಿಲ್ ಕಲೆಕ್ಟರ್ ಅಂತಂದರೆ ಅಲ್ಲ, ಈಗ ಇವರು ಯಾರೋ ಒಬ್ರು ಬಂದಿದ್ರು ಅಂತಂದ್ರಲ್ಲ 10 ವರ್ಷಕ್ಕಿಂತ ಮುಂಚೆ. ಇವರು ಗಂಗಾರಾಮ್ ಸರ್ ಜೊತೆ ಕೆಲಸ ಮಾಡ್ತಿದ್ರು ಅಂದ್ರಲ್ಲ? ಅಲ್ಲಲ್ಲ, ಗಂಗಾರಾಮ್ ಸಾರು ರಾಜನ್ ಕುಂಟೆಯಲ್ಲಿ ಬಿಲ್ ಕಲೆಕ್ಟ್ರು. ಅವಾಗ ಸೆಕ್ರೆಟರಿ ಆಗಿದ್ದು ಈಶ್ವರ್ ಇದವರಾ? ಸಿಟಿ ಈಶ್ವರ ಇದಾರೆ. ಅವರು ರಿಟೈರ್ಡ್ ಆಗಿ 7-8 ವರ್ಷ ಆಗ್ಬಿಟ್ಟಿದೆ. ಅವ್ರದ್ದೇನ ಅದು ಈಗ? ಸರಿ ಆಯ್ತು, ನೀವು ಹೇಳಿದ್ರೆ ಏನೋ ಅತ್ತ ಕೈ ಬಿಡ್ಬೇಕಾ, ಏನೋ ಒಂದು ಇದು ಮಾಡಿದ್ರೆ. ಬಟ್ ಈ ಥರ ಇನ್ಯಾರಾದರೂ ಬಂದು ಮಾಡಿದಾಗ ಮತ್ತೆ ಏನು ಮಾಡ್ತೀರಿ? ಅದು ಏನೋ ಮಾಡ್ಕೊಂಡು ಬಿಡ್ತೀವಿ. ಯಾಕಂದರೆ ಸುಮ್ಮನೆ ನಾವು ನೀವು ಚೆನ್ನಾಗಿದ್ರಿ ನಿಮ್ಗೊಂದು ಮಾತಾಡೋದು ಅವ್ರಿಗೂ ಹೇಳ್ಬೋದು. ಅವರು ಸುಮ್ಮನೆ ಇದು ಮಾಡ್ತಾರೆ. ನಮ್ಗೆ ಏನು ಕೆಲಸ ಮಾಡ್ತಾವ್ರಿ ಈಗ ಅವರು? ಏನೋ ಹೆಸರು ಹೇಳ್ತಾರೆ, ಚಂದ ಏನದು ಯಾರ? ಈಗ ವೀರಶೈವಲಿಂಗ ಅವರು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಇದ್ದಿದ್ದು. ವಿಜಿಲೆನ್ಸಾಗ 600 ರಿಟೈಲ್ಡು. ಅದೇ ಇವಾಗ BS ಪಾಟೀಲ್ ಅವರಲ್ಲ, BS ಪಾಟೀಲ್ ಲೋಕಾಯುಕ್ತ. ಅವ್ರ ಮಗನೂ ಲಾಯರು, ಅವ್ರ ಮಗಳು ಲಾಯರು. ಅವ್ರ ಮಗನಿಗೆ ಕೊಟ್ಟಿದ್ವಿ ಮಗಳನ್ನ, ಇವ್ರ ಮಗಳನ್ನ BS ಪಾಟೀಲ್. ಈಗಿದಾರ ಅವರು? ಯಾರು ಇವರು? ಏನು ಅವರು ಸಚ್ಚಿದಾನಂದನ ಏನು ಹೇಳಿದ್ರು? ಅದೇ ವೀರಶೈವ ಸಂಸ್ಥಾಪನಾ ಉಪಾಧ್ಯಕ್ಷರು. ಇದು ಮೇಕ್ರಿ ಸರ್ಕಲ್ ಹತ್ರ. ಅವರು ಶಾಮನೂರು ಶಿವಶಂಕರಪ್ಪನ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು.